बोलो बड़ा बोलो तेरी भारत माता की भारत माता की जय, भगवान बलराम की जय, गंगा माता की जय, गौ माता की जय, भारत माता की जय, भू माता की जय, भारत माता की जय, भगवान बलराम की जय, गौ माता की जय, गंगा माता की जय, भू माता की जय, भारत माता की जय, गंगा माता की जय, गौ माता की जय, बोलो भारतीय किसान संघ के जय, भारतीय किसान संघ के जय, बोलो भारत माता की जय, भारतीय किसान संघ के जय, गौ माता की जय, गंगा माता की जय, भारत माता की जय, भारत माता की जय, गौ माता की जय, गौ माता की जय, भू माता की जय, भारत माता की जय, भारत माता के जय, जय बलराम के जय, गंगा माता के जय, गौ माता के जय, भारत माता की जय, भगवान बलराम की जय, गौ माता की जय, गंगा माता की जय, ಬಿಜಾಪುರದಲ್ಲಿ ಉತ್ತರ ಪ್ರಾಂತದ ಸಮಾವೇಶವನ್ನು ಪ್ರಾಂತ ಸಮ್ಮೇಳನವನ್ನು 2 ದಿನಗಳ ಮಟ್ಟಿಗೆ 16 ಮತ್ತು 17ನೇ ತಾರೀಕಿಗೆ ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅದರಲ್ಲೂ ಉತ್ತರ ಪ್ರಾಂತದ ಸಮಾವೇಶಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಆಯ್ದ 15 ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳು ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು 1000ರಿಂದ 1500 ಜನ ರೈತರು ಪಾಲ್ಗೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ನವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ರೈತರ ಬಗ್ಗೆ ಚಿಂತನೆಯನ್ನು ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಈ ಆಲಮಟ್ಟಿ 524ಕ್ಕೆ ನೀರನ್ನು ನಿಲ್ಲಿಸಬೇಕು, ನಂತರ ಯಾರು ಬಾಧಿತ ರೈತರಿಗೆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಲಾಯಿತು. ಅದರಂತೆ ಈ ಡೋನಿ ಮತ್ತು ಬೆನ್ನಿಹಳ್ಳ ಎರಡೂ ಹೂಳು ಎತ್ತಬೇಕು ಮತ್ತು ಅಲ್ಲಿ ಏನು ಭೂಮಿ ಸವಕಳಿಯಾಗಿ ಹೋಗ್ತಾ ಇದೆ, ಲಕ್ಷಾಂತರ ಭೂಮಿ ಹಾಳಾಗಿ ಹೋಗ್ತಾ ಇದೆ, ಅದನ್ನು ಸರ್ಕಾರದವರು ಹೂಳು ಎತ್ತಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಂತೇಳಿ ಅದೊಂದು ಚಿಂತನೆ ಆಯಿತು. ಮತ್ತು ಇನ್ನೊಂದು ಏನು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಕ್ಕೂಟದಿಂದ ಏನು ರೈತರು ಮಠಮಾನ್ಯಗಳು ಏನು ಬಾಧಿತರಾಗಿದ್ದಾವೆ, ಆ ಒಂದು 1974ರಲ್ಲಿ ಏನು ಒಂದು ವಿಟೋ ಪವರ್ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ಗೆ, ಆ ಒಂದು ನೋಟಿಫಿಕೇಷನನ್ನು ರದ್ದು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ. ಈ ಕರ್ನಾಟಕ ಸರ್ಕಾರದವರು ಆ ವಕ್ಫ್ ನೋಟಿಫಿಕೇಷನ್ ಏನು ಮಾಡಿದ್ದಾರೆ ದೆಹಲಿ, ಅದು ಕೇಂದ್ರ ಸರ್ಕಾರ ಮಾಡಿದ್ದು, ಅದಕ್ಕೆ ಇದು ಸರಿ ಇಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರದವರು ವಕ್ಫ್ ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡಿವಿ. ಅದರಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಒಂದು ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ಮತ್ತೊಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಬ್ಬಿನ ಗಾಡಿಗಳಿಗೆ ಟೋಲ್ ಸಂಗ್ರಹ ಮಾಡ್ತಾಯಿದ್ದಾರೆ, ಇದೊಂದು ದುರದೃಷ್ಟಕರ. ಯಾಕಂದ್ರೆ ಅದೇನು ಕಮರ್ಷಿಯಲ್ ಇದು ಅಲ್ಲ. ರೈತರು ಮೊದಲೇ ಕಬ್ಬು ಹೋಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ, ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಇಷ್ಟು ರಾತ್ರಿ ಹಗಲು ಬಡದಾಡಿ ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇದಕ್ಕೆ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ, ಅದನ್ನು ರದ್ದತಿ ಮಾಡಬೇಕಂತೇಳಿನೂ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ನನ್ನ ಹೆಸರು ಉತ್ತರ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳ बैठक ಇದು ಸಮಾವೇಶ. ಈ ಸಮ್ಮೇಳನದ ಉದ್ದೇಶ ಕಾರ್ಯಕರ್ತರಿಗೆ ಅವರಿಗೆ ಪ್ರಶಿಕ್ಷಣ ಕೊಡೋದು, ಈ ಸಂಘಟನೆ ಹೇಗೆ ನಡೆಸಬೇಕು, ಸಂಘಟನೆ ಕೆಲಸ ಏನು, ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು,
ಅನೇಕ ಅವ್ರಿಗೆ ಉಪಯೋಗ ಆಗೋಂಥ ಟ್ರೈನಿಂಗ್ ಟೈಪ್ ಅವ್ರಿಗೆ ಕೊಟ್ಟು ಅವ್ರನ್ನ ಟ್ರೈನ್ ಮಾಡೋದು ಮುಂದಿನ ದಿನದಾಗ 3 ವರ್ಷಕ್ಕೆ ಅವರೆಲ್ಲ ತಮ್ಮ ಕೆಲಸ ಮಾಡೋಕ್ಕಿರುವಂಥ ಉದ್ದೇಶಗಳು ಸಮ್ಮೇಳನ. ಜೊತೆಗೆ ಒಂದು ಸಾರ್ವಜನಿಕ ಮೆರವಣಿಗೆ ಮಾಡಿ ಒಂದು ಪಬ್ಲಿಕ್ ಒಂದು ಒಟ್ಟು ಜ್ವಲಂತ ಸಮಸ್ಯೆಗಳೇನು ಉತ್ತರ ಕನ್ನಡದಲ್ಲ ಆ ಉತ್ತರ ಕನ್ನಡ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನೊಂದಿಷ್ಟು ಬೌದ್ಧಿಕ ಮಾಹಿತಿ ಮಾತಾಡಿದರು. ಹಾಗೆ ಸರ್ಕಾರಕ್ಕೆ ಒಂದು ಮನವಿ ಕೂಡ ಕೊಟ್ಟಿದ್ದೀವಿ. ಆ ಪ್ರಕಾರ ಮುಂದಿನ ದಿನಮಾನದಲ್ಲಿ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಬೀದಿಗಳಲ್ಲಿ ಹೋರಾಟ ಮಾಡುವಂಥ ಸಮಸ್ಯೆಗಳು ಬರ್ಬೋದು. ಅದಕ್ಕೆ ನಾವು ಪ್ರಮುಖವಾಗಿ ಆಲ್ಮಟ್ಟಿ ನೀರಾವರಿ, ಕೃಷ್ಣಾ ಕೊಳ್ಳದ ಯೋಜನೆಗಳು ಕಂಪ್ಲೀಟ್ ಆಗಬೇಕು, ಕೆರೆತುಂಬ ಯೋಜನೆ ಆಗಬೇಕು, ರೇವಣ ಸಿದ್ದೇಶ್ವರ ನೀರಾವರಿ ಆಗಬೇಕು, ಆಮೇಲೆ ಗುತ್ತಿಬಸವಣ್ಣ, ಚಿನ್ಮಲ್ಲಿಗೆ ಎಲ್ಲಿ ಕೆರೆಗಳು ಗೆದ್ದಿದ್ದಾವೆ ಎಲ್ಲ ಕೆರೆಗಳು ಸರಿಯಾಗಿ ಸುಧಾರಣೆ ಮಾಡಬೇಕು. ಅನೇಕ ವಿಷಯಗಳ ಮ್ಯಾಗ ನಾವು ಕೊಟ್ಟಿದ್ದೇವೆ. ಬೆಳೆ ಪರಿಹಾರ ಕೊಡಬೇಕು, ತೊಗರಿ ಪರಿಹಾರ ಕೊಡಬೇಕು, ಬೆಣ್ಣೆ ಹಳ್ಳ